ಮೇಘನಾ ತನ್ನ ಕೈಗಳಿಂದ ಆಡುತ್ತಾ ಇದ್ದಾಳೆ ಮತ್ತು ತುಂಬಾ ಖುಷಿ ಪಡುತ್ತಿದ್ದಾಳೆ. ಮೇಘನಾ ಇವತ್ತು 3ನೇ ತಿಂಗಳಿಗೆ ಕಾಲಿಟ್ಟಿದ್ದಾಳೆ. ಅಂಜಲಿಯ ಪತಿ ಮೇಘನಾಳನ್ನು ಅವಳ ಹೊಟ್ಟೆಯ ಮೇಲೆ ಮಲಗಲು ಬಿಡುತ್ತಾರೆ ಮತ್ತು ಮೇಘನಾ ತುಂಬಾ ಹೊತ್ತಿನವರೆಗೂ ತಲೆ ಎತ್ತುವುದನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ. ಮೇಘನಾ ಕಾಲುಗಳಿಂದ ಆಡುತ್ತಾ ಒದೆಯುತ್ತಾ ಇದ್ದಾಳೆ. ಅವಳು ತನ್ನ ಆಟದ ವಸ್ತುಗಳನ್ನು ಹಿಡಿದುಕೊಂಡು ಬಾಯಿ ಹತ್ತಿರ ತೆಗೆದುಕೊಂಡು ಬಾಯಲ್ಲಿ ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ಮೇಘನಾಳೊಂದಿಗಿನ ಸಮಯವನ್ನು ಅಂಜಲಿ ಹಾಗೂ ಅವಳ ಪತಿ ಆನಂದಿಸುತ್ತಿದ್ದಾರೆ. ಮೇಘನಾ ತನ್ನ ಅಮ್ಮನನ್ನು ಈಗ ಗುರ್ತಿಸಬಲ್ಲಳು ಮತ್ತು ಇದಕ್ಕೆ ಉತ್ತರವಾಗಿ ಅವಳು ತನ್ನ ಅಮ್ಮನನ್ನು ನೋಡಿದ ತಕ್ಷಣ ನಗುತ್ತಿದ್ದಾಳೆ. ಅಂಜಲಿಯ ಗೆಳತಿ ಅಂಜಲಿಯ ಮನೆಗೆ ಭೇಟಿ ನೀಡುತ್ತಾಳೆ. ಮತ್ತೆ ಅಂಜಲಿ ತನ್ನ ಗೆಳತಿಗೆ ಮೇಘನಾ ತನ್ನನ್ನು ಗುರ್ತಿಸಿ ನಗುವುದನ್ನು ಹೇಳುತ್ತಾಳೆ. ಅಂಜಲಿಯ ಗೆಳತಿ ಮೇಘನಾಳನ್ನು ಎತ್ತಿಕೊಳ್ಳಲು ಹೋದಾಗ ಮೇಘನಾ ಅಳುವುದನ್ನು ಶುರು ಮಾಡುತ್ತಾಳೆ. ಅಂಜಲಿ ಮೇಘನಾ ಈಗ ಜನರನ್ನು ಗುರ್ತಿಸುವುದನ್ನು ಮತ್ತು ಬೇರೆಯವರ ಹತ್ತಿರ ಹೋದಾಗ ಅಳುವುದನ್ನು ಗಮನಿಸುತ್ತಾಳೆ. ಮೇಘನಾಳ ತೂಕ ಹೆಚ್ಚಾಗುತ್ತಾ ಇದೆ ಮತ್ತು ಈಗ ಅವಳು 4.9 ಕಿಲೋಗ್ರಾಂ ಭಾರವಿದ್ದಾಳೆ. ಮೇಘನಾ ಜನಿಸಿದಾಗ 3.2 ಕಿಲೋಗ್ರಾಂನಷ್ಟು ಇದ್ದಳು. ಬಹುತೇಕ ಮಕ್ಕಳು ತೂಕ 5 ತಿಂಗಳು ಆದ ಮೇಲೆ ತಮ್ಮ ಜನಿಸಿದ ತೂಕಕ್ಕಿಂತ ದುಪ್ಪಟ್ಟು ಆಗುತ್ತಾರೆ. ವೈದ್ಯರು ಅಂಜಲಿಗೆ ಹೇಳುತ್ತಾರೆ, ಮಗುವಿನ ತೂಕ ಆರೋಗ್ಯವಾಗಿ ಹೆಚ್ಚಾಗುತ್ತಾ ಇದೆ ಮತ್ತು ಮಗು ಚಟುವಟಿಕೆಯಿಂದ ಇರುವವರೆಗೂ ಯಾವುದೇ ತೊಂದರೆ ಇಲ್ಲ. 3ನೇ ತಿಂಗಳ ಮಗುವಿನ ಮೈಲಿಗಲ್ಲುಗಳು. ಮೇಘನಾ ತನ್ನ ತಾಯಿಯನ್ನು ಗುರ್ತಿಸಿ ನಗುತ್ತಾಳೆ. ಮೇಘನಾ ತನ್ನ ಹೊಟ್ಟೆಯ ಮೇಲೆ ಮಲಗಿದಾಗ ತುಂಬಾ ಹೊತ್ತುವರೆಗೆ ತಲೆಯನ್ನು ಮೇಲೆ ಎತ್ತುವಲ್ಲಿ ಸಕ್ಷಮವಾಗಿದ್ದಾಳೆ. ಅವಳು ಅಂಜಲಿಯ ಮುಖವನ್ನು ಮತ್ತು ಪರಿಮಳವನ್ನು ಗುರ್ತಿಸಬಲ್ಲಳು.